ಹಾಯ್ ಆಲ್, ಈ ವಿಡಿಯೋದಲ್ಲಿ ಸಾಲ್ವಿನ್ ಕೋಲ್ಡ್ ಸಿರಪ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಸಿರಪ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಕಾಮನ್ ಕೋಲ್ಡ್ಗೆ ಬಳಸುತ್ತಾರೆ. ಅಂದರೆ ನೆಗಡಿ, ಶೀತ ಇಂತಹ ರೋಗ ಲಕ್ಷಣಗಳಿಗೆ ಈ ಸಿರಪ್ನ ಬಳಸುತ್ತಾರೆ. ಈ ಕಾಮನ್ ಕೋಲ್ಡ್ನ ಸಿಂಪ್ಟಮ್ಸ್ ಏನಂದರೆ ಹೆಡೇಕ್, ಶೋರ್ ಥ್ರೋಟ್, ರನ್ನಿ ನೋಸ್, ಮಸ್ಕ್ಯುಲರ್ ಪೇನ್, ಫೀವರ್ ಇಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಸಿರಪ್ನ ಬಳಸುತ್ತಾರೆ. ಅಂದರೆ ತಲೆನೋವು, ಗಂಟಲು ನೋವು, ಸ್ರವಿಸುವ ಮೂಗು, ಸ್ನಾಯು ನೋವು, ಜ್ವರ ಇಂತಹ ಶೀತ ಮತ್ತು ನೆಗಡಿಯ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಸಿರಪ್ನ ಬಳಸುತ್ತಾರೆ. ಹಾಗೆ ಈ ಸಿರಪ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲೋರೋಫೆನರಮೈನ್, ಪ್ಯಾರಾಸಿಟಮಾಲ್, ಫಿನೈಲ್ಫ್ರಿನ್ ಎಂಬ ಮೆಡಿಸಿನ್ಸ್ ಇವೆ. ಕ್ಲೋರೋಫೆನರಮೈನ್ ಇದು ಒಂದು ಆ್ಯಂಟಿ ಅಲರ್ಜಿಕ್ ಮೆಡಿಸಿನ್. ಇದು ಅಲರ್ಜಿಗೆ ಕಾರಣವಾಗಿರುವಂತಹ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಪ್ಯಾರಾಸಿಟಮಾಲ್ ಇದು ಒಂದು ಅನಾಲ್ಜೆಸಿಕ್ ಮತ್ತು ಆಂಟಿಪೈರೆಟಿಕ್ ಮೆಡಿಸಿನ್ ಆಗಿದೆ. ಈ ಮೆಡಿಸಿನ್ ಪೇನ್ ಮತ್ತು ಫೀವರ್ಗೆ ಕಾರಣವಾಗಿರುವಂತಹ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಫಿನೈಲ್ಫ್ರಿನ್ ಮೆಡಿಸಿನ್ ಇದು ಉಸಿರಾಟದ ತೊಂದರೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಈ ಸಿರಪ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸಿರಪ್ನ ಯೂಸ್ ಮಾಡಿ. ಅಥವಾ ಡೈಲಿ 2 ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಈ ಸಿರಪ್ನ ತೆಗೆದುಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಈ ಸಿರಪ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಚಿಕ್ಕ ಮಕ್ಕಳಿಗೆ ಈ ಸಿರಪ್ನ ಎಂಟಿ ಸ್ಟಮಕ್ದಿಂದ ಕೊಡಬಾರದು. ಚಿಕ್ಕ ಮಕ್ಕಳಿಗೆ ಏನಾದರೂ ಫೀಡ್ ಮಾಡಿದ ನಂತರ ಈ ಸಿರಪ್ನ ಕೊಡಿ. ಅಥವಾ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸಿರಪ್ನ ಯೂಸ್ ಮಾಡಿ. ಈ ಸಿರಪ್ನ ಸೈಡ್ ಎಫೆಕ್ಟ್ಸ್ ನಾಸಿಯಾ, ಹೆಡೇಕ್, ಆಂಗ್ಸೈಟಿ, ವೀಕ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಸಿರಪ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಸಿರಪ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಸಿರಪ್ನ ಯೂಸ್ ಮಾಡಬಾರದು. ಮತ್ತು ಈ ಸಿರಪ್ನ ಮೋರ್ ದೆನ್ 7 ಡೇಸ್ ಅಂದರೆ 7 ವಾರಗಳ ನಂತರ ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆಗದೇ ಇದ್ದರೆ ಈ ಸಿರಪ್ನ ಯೂಸ್ ಮಾಡಬಾರದು. ಹಾಗೆ ಈ ಸಿರಪ್ನ ಚಿಕ್ಕ ಮಕ್ಕಳಿಗೆ ಬಳಸುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಮತ್ತು ಈ ಸಿರಪ್ನ ಯೂಸ್ ಮಾಡುವಂಥವರು ಆಲ್ಕೋಹಾಲ್, ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ. ಮತ್ತು ಈ ಸಿರಪ್ನ ಕಿಡ್ನಿ, ಲಿವರ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು, ಡಯಾಬಿಟಿಕ್ ಪೇಷಂಟ್ಸ್, ಅಸ್ತಮಾ, ಎಪಿಲೆಪ್ಸಿ, ಬ್ಲಡ್ ಪ್ರೆಷರ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಸಿರಪ್ನ ಯೂಸ್ ಮಾಡಿ. ಮತ್ತು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೇಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸಿರಪ್ನ ಬಳಸಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.